ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಋಷಿ ಚಿಂತನೆಯಲ್ಲಿ ನಾವು ಬ್ರಹ್ಮವಾದಿನಿ ಘೋಷ ಅನ್ನುವರ ಬಗ್ಗೆ ನಾವು ತಿಳಿಯೋಣ. ಅತ್ಯಂತ ಸಾಧಕ ಶಿರೋಮಣಿಗಳಾಗಿದ್ದಾರೆ. ಸ್ತ್ರೀಯರಲ್ಲಿಯೂ ಸಾಧಕರು ಇರ್ತಾರೆ ಅನ್ನೋದು ನಮಗೆ ವೇದ ಕಾಲದಲ್ಲಿ, ಇವತ್ತಿನ ಕಾಲದಲ್ಲಿ ಅತ್ಯಲ್ಪವಾದಂತಹ ಸಂಖ್ಯೆಯಲ್ಲಿ ಇರಬಹುದು. ಆದರೆ ವೇದ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಮಗಳು, ಹೆಂಡತಿ, ಸೊಸೆ, ಹೀಗೆ ಎಲ್ಲರೂ ಬ್ರಹ್ಮವಾದಿನಿಯರು ಇರ್ತಾ ಇದ್ರು. ಈಗ ನಾವು ಘೋಷ ಅಂತ ನೋಡಿ, ನಾವು ಆ ರೀತಿಯ ಹೆಸರು ನಾವು ಇವತ್ತಿನ ಕಾಲದಲ್ಲಿ ಕೇಳೋದಕ್ಕೆ ಬರೋದಿಲ್ಲ. ಅದು ಅಂತಹ ಹೆಸರಿನಲ್ಲಿ, ಅಂದರೆ ಈ ಹೆಸರನ್ನು ಯಾಕೆ ಹೇಳ್ತೇವೆ, ಅಲ್ಲಿ ನಾವೀಗ ಏನು ಬ್ರಹ್ಮವಾದಿನಿ ಘೋಷ ಅಂದರೆ ಅಲ್ಲಿ ಯಾರಿಗೆ ಅದು ತಲುಪತ್ತೆ. ಇವಾಗ ನಾವು ಯಾರೋ ನಮ್ಮ ಹೆಸರನ್ನ ಕರೆದ್ರೆ ನಾವು ಹಿಂತಿರುಗಿ ನೋಡ್ತೀವಲ್ಲ, ಹಾಗೆ ನಾವು ಇವತ್ತು ಅವರ ಸ್ಮರಣೆ ಮಾಡ್ತಿದ್ದೀವಿ ಅಂದರೆ ಅಲ್ಲಿರೋ ಭಗವಂತನಿಗೆ ಆ ಒಂದು ಹೆಸರು ಮುಖ್ಯವಾಗಿ ಕೂಡೋದು. ಹಾಗಾಗಿ ಅವರ ಹೆಸರನ್ನು ನಾವು ಪವಿತ್ರ, ಹೇಗೆ ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವೋ ಆ ರೀತಿಯಲ್ಲಿ ಅಂಥವರ ಹೆಸರನ್ನು ಅಷ್ಟು ಭಕ್ತಿಯಿಂದ ನಾವು ಮನಸ್ಸಿನಲ್ಲಿ ಅವರನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ನಮಗಂತೂ ಧ್ಯಾನದ ಹಂತಕ್ಕೆ ಹೋಗೋಕ್ಕೆ ಇನ್ನೂ ಬಹಳ ಸಾಧನೆ ಬೇಕಾಗಿದೆ. ಆದರೆ ಅಂಥವರನ್ನು ನಾವು ಮನಸ್ಸಿನಲ್ಲಿ, ನಮ್ಮ ಮನದಲ್ಲಿ ನಾವು ಅವರನ್ನು ಕರೆಯೋಣ, ಅವರನ್ನು ಆರಾಧಿಸೋಣ. ಆರಾಧನೆ ಹೊರಗಿನಿಂದ ಅಷ್ಟೇ ಅಲ್ಲ, ಒಳಗಿನಿಂದಲೂ ಆರಾಧನೆ ಮಾಡಬಹುದು. ಅದರಿಂದ ಅಂತಹ ಭಕ್ತಿಯಿಂದ, ನಮಗೆ ಇರುವಂತಹ ಕಿಂಚಿತ್ ಭಕ್ತಿಯಿಂದ ಬ್ರಹ್ಮವಾದಿನಿ ಘೋಷ ನಿಮಗೆ ಜಯವಾಗಲಿ ಅಂತ ನಮ್ಮ ಮನಸ್ಸಿನಲ್ಲಿ ಎಂದುಕೊಂಡ್ರೆ ನಮ್ಮ ಅಪಜಯಗಳು ನಮಗೆ ದೂರವಾಗಿ ಅವರಿಗೆ ಜಯ, ಉತ್ಕರ್ಷವನ್ನು ನಾವು ಹೇಳಿದಾಗ ನಮಗೆ ಉತ್ಕರ್ಷ ಕೊಡ್ತಾರೆ. ಅಲ್ಲಿರೋ ಭಗವಂತ ಅಂತೂ ಸರ್ವತ್ರದಲ್ಲಿ ಭಗವಂತ ಇದ್ದಾನೆ ಅಂತ ಅವರು ಸಾಧನೆ ಮಾಡಿದವರು. ಅವಳು ವೇದ ಮಂತ್ರವನ್ನು ದರ್ಶಿಸಿದವರು ಆದಂತಹ ಮಹಿಳೆಯರ ಒಂದು ಪಟ್ಟಿಯಲ್ಲಿ ಒಂದು ಪಟ್ಟಿ ಮಾಡ್ತಾ ಹೋದರೆ ಈ ವೇದ ಮಂತ್ರಗಳನ್ನು ಯಾರು ದರ್ಶಿಸಿದ್ರು ಸ್ತ್ರೀಯರಲ್ಲಿ ಅಂತಂದರೆ ಅದರಲ್ಲಿ ಪ್ರಪ್ರಥಮವಾದಂತಹ ಹೆಸರು ಘೋಷಾಳದೆ ಬರುತ್ತೆ. ಈ ಘೋಷ ಅಂದರೆ ಏನು? ಗಂಭೀರವಾದಂತಹ ಧ್ವನಿ. ನಾವು ವಿಷ್ಣು ಸಹಸ್ರನಾಮ ಕೇಳ್ತೀವಿ, ಸುಘೋಷಾಯ ನಮಃ, ಭಗವಂತನಿಗೆ ಸುಘೋಷ ಅಂತ ಹೆಸರು. ಹಾಗೆ ಘೋಷ ಅಂದರೆ ಗಂಭೀರವಾದಂತಹ ಧ್ವನಿ. ಈಗ ನಾವು ಬೇಕಾದಷ್ಟು ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳನ್ನು ಹೇಳ್ತಾ ಇರ್ತೀವಿ. ಆದರೆ ಇದು ಗಂಭೀರವಾದಂತಹ, ಅಂದರೆ ಕೇವಲ ದೇವನನ್ನ ವೇದೋಕ್ತವಾಗಿ ಆರಾಧಿಸಿದಂತಹ ಒಂದು ಧ್ವನಿ ಉಳ್ಳವಳು ಘೋಷ ಅಂತ ಹೇಳಿ ಅದು ಅವಳ ಒಂದು ವ್ಯುತ್ಪತ್ತಿ ಬರುತ್ತೆ. ವೇದದ ಇನ್ನೊಂದು ಘೋಷ ಅಂದ್ರೆ ಏನರ್ಥ? ವೇದದ ಸಾಮೂಹಿಕ ಪಠನವನ್ನ ನಾವು ವೇದ ಘೋಷ ಅಂತ ಕರಿತೀವಿ. ನೋಡಿ, ವೇದ ಘೋಷ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸಾಮೂಹಿಕವಾಗಿ. ನಮಗೆ ಇಂಥ ಸಣ್ಣ ಸಣ್ಣ ಒಂದು ಪದಗಳನ್ನು ಹೇಳ್ತಿರ್ತೀವಿ, ಅದರ ಅರ್ಥ ಗೊತ್ತಿರೋದಿಲ್ಲ. ಘೋಷ ಅಂದ್ರೆ ಸಾಮೂಹಿಕವಾದಂತಹ ಪಠನವನ್ನ ನಾವು ವೇದ ಘೋಷ. ಈಗ ನಾವು ದೇವರನ್ನ ನಾಮಸ್ಮರಣ ಘೋಷ ಅಂತಲೂ ಕರಿಬೋದು. ಆದರೆ ಬಂದಿಲ್ಲ ನಮಗೆ ಆ ಒಂದು ಘೋಷ ಅನ್ನೋ ಶಬ್ದ, ಕೇವಲ ವೇದಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ. ಶಬ್ದಗಳನ್ನು ಉಚ್ಚರಿಸುವಾಗ ನಮಗೆ ಬಾಹ್ಯದಲ್ಲಿ ಹಾಗೂ ಆಂತರ್ಯದಲ್ಲಿ ಎಷ್ಟೋ ಪ್ರಯತ್ನಗಳು ನಡಿಬೇಕು. ಒಂದೊಂದು ಮಾತು ನಮ್ಮ ಬಾಯಿಂದ ಬರಬೇಕಾದ್ರೆ ಅತ್ಯಂತ ಪ್ರಯತ್ನಗಳು ನಡೀತಿದೆ. ನಮಗೆ ಸುಲಲಿತವಾಗಿ ದೇವ ಮಾಡಿಸ್ತಾ ಇದ್ದಾನೆ, ನಮಗೆ ಅರ್ಥ ಆಗ್ತಿಲ್ಲ. ಆದರೆ ಒಂದೊಂದು ಶಬ್ದವನ್ನು ನಾವು ನುಡಿಬೇಕಾದ್ರೆ ಅನಂತ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಹೀಗೆ 11 ಬಾಹ್ಯ ಪ್ರಯತ್ನಗಳು ಬೇಕು ಅಂತ ವೇದದಲ್ಲಿ ಹೇಳ್ತಾರೆ. ಅದರಲ್ಲಿ ಒಂದು ಘೋಷಾನು ಒಂದು. ಈ ಘೋಷ ಅಂದರೆ ಒಳಗಿನಿಂದ ಸ್ವರ ಬರಬೇಕಲ್ಲ ನಮಗೆ, ಅಂಥದನ್ನ ಘೋಷ ಅಂತ ಕರಿತೇವೆ. ಈ ಹೆಸರಿಗೆ ತಕ್ಕಂತೆ ಅವಳು ತನ್ನ ಹೆಸರಿಗೆ, ನಾನು ಹಿಂದೆ ಹೇಳಿದ್ದೆ, ಯಾವುದೇ ಹೆಸರನ್ನ ಋಷಿ ಮುನಿಗಳು ತಮ್ಮ ಮಕ್ಕಳಿಗೆ ಇಡಬೇಕಾದರೂ, ತಮ್ಮ ಪತ್ನಿಗೆ ಇಡಬೇಕಾದರೂ ಅದಕ್ಕೆ ಅನ್ವರ್ಥಕವಾದಂತಹ ನಾಮವನ್ನ ಇಡ್ತಾ ಇದ್ರು. ಅವರು ಏನು ಸಾಧನೆ ಮಾಡ್ತಾರೋ ಆ ರೀತಿಯ ಹೆಸರು ಅವರಿಗೆ
ಹುಟ್ಟಿದ ತಕ್ಷಣ ದೇವ ಕೊಡ್ತಾ ಇದ್ದ. ಈಗ ನಮ್ಮಲ್ಲಿ ನಾವು ಕೇಳ್ತೇವೆ, ಗುರುಗಳಿಂದ ನಾವು ಅಂಕಿತ ನಾಮವನ್ನ ಪಡೆದ್ರು, ವಿಜಯದಾಸರು, ಗೋಪಾಲದಾಸರು ಅಂತೆಲ್ಲ ನಾವು ಕೇಳ್ತೇವೆ. ಹಾಗೆ ಇಲ್ಲಿ ಅವರು ವೇದ ಕಾಲದಲ್ಲಿ ಅವರು ಹುಟ್ಟುವಾಗಲೇ ಅಂಕಿತ ನಾಮ, ತಂದೆ ತಾಯಿಗಳಿಂದಲೇ ಅಂಕಿತ, ಅಂದ್ರೆ ಒಳಗೆ ಭಗವಂತ ಅವರಿಗೆ ಯಾವ ರೀತಿಯ ಸಾಧನೆ ಮಾಡಿಸ್ತಾನೋ ಅದೇ ರೀತಿಯ ಹೆಸರನ್ನ ಕೊಡ್ತಾ ಇದ್ದ. ಅವಳ ಹೆಸರೇ ಒಂದು ಜಯಘೋಷ. ಘೋಷ ಅಂದ್ರೆ ಜಯಘೋಷ ಮಾಡಿದರು ಅಂತ ನಾವೆಲ್ಲ ಕೇಳ್ತಾ ಬರ್ತೀವಿ. ಆದ್ರೆ ಅಲ್ಲಿ ಆ ಘೋಷ ಅನ್ನುವ ಒಬ್ಬ ಹೆಣ್ಣು ಮಗಳು ಇಂಥ ಸಾಧನೆ, ವೇದ ಮಂತ್ರಗಳನ್ನ ಅವಳು ಕಂಡುಕೊಂಡಿದ್ದಾಳೆ ಅನ್ನೋದು ನಮಗೆ ಆ ಒಂದು ನೆನಪಾಗಬೇಕು ಅಷ್ಟೇ. ಆ ಘೋಷ ಅನ್ನುವುದಂತ, ಘೋಷವತಿ ಅಂತಂದ್ರೆ ವೀಣೆ ಅಂತನೂ ಅರ್ಥವಾಗುತ್ತೆ. ಯಾಕೆಂದ್ರೆ ನಾವು ಅದರ ಅರ್ಥವನ್ನ ತಿಳಿಯೋಣ, ಆ ರೀತಿಯ ಒಂದು ಅರ್ಥಗಳನ್ನ ತಿಳಿದಷ್ಟು ನಮಗೆ ಭಗವಂತ, ಒಳಗಿರುವ ಭಗವಂತ ನಮ್ಮಲ್ಲಿ ಅಂತಹ ಗುಣಗಳನ್ನ ಹೊರಹೊಮ್ಮಿಸ್ತಾನೆ. ಘೋಷಾಳ ಆ ಒಂದು ವೇದ ಘೋಷ, ಅದಕ್ಕೆ ಅವಳಿಗೆ ವೀಣೆ ಅಂತನೂ ಕರೀತಾರೆ. ಆ ಘೋಷವತಿ ಅಂದ್ರೆ ವೀಣೆ. ಅವಳು ವೀಣೆಯನ್ನ ಚೆನ್ನಾಗಿ ನುಡಿಸಬಲ್ಲವಳಾಗಿದ್ಲು. ಅವಳಿಗೆ ಅದಕ್ಕೆ ಬೇಕಾದಂತಹ ಮಾಧುರ್ಯ, ಆ ವೀಣೆಯನ್ನ ನುಡಿಸಿದ ಅಂದ ಏನು ಆ ಮಾಧುರ್ಯವನ್ನ, ಆ ಕುಶಲತೆಯನ್ನ ಅವಳು ಪಡೆದುಕೊಂಡಿದ್ಲು. ಅದರಿಂದ ಅವಳ ಒಂದು ನಾಮ ಅಂಕಿತ ನಾಮವಾಗದೆ ಅವಳ ಅನ್ವರ್ಥಕ ನಾಮ, ಅವಳ ಹೆಸರು ಅದಕ್ಕೆ ತಕ್ಕಂತೆ ಇತ್ತು. ಈ ಘೋಷಾದೇವಿಯ ಜೀವನ ಚರಿತ್ರೆ, ಆ ಒಂದು ಪರಿಚಯನ ಋಗ್ವೇದ ಹಾಗೂ ಪುರಾಣಗಳಲ್ಲಿ ನಾವು ನೋಡಿ. ಋಗ್ವೇದದಲ್ಲಿ ಘೋಷಾಳ ಒಂದು ಪರಿಚಯ ಬಂದಿದೆ ಅಂದ್ರೆ ಅವಳು ಇನ್ನೆಂಥ ಸಾಧಕಳು ಇರಬಹುದು. ಅವಳ ಪೈಕಿ ಅವಳ ಒಂದು ಹಿನ್ನೆಲೆ ಅಂದ್ರೆ ಅವಳ ಚರಿತ್ರೆಗಳಲ್ಲಿ ಮೊದಲಿಗೆ ನಾವು ಅವಳಿಗೆ ಬೇರೆ ಬೇರೆ ರೀತಿಯ ಹೆಸರಿನ ಘೋಷ ಅನ್ನುವವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಒಂದೇ ಪುರಾಣದಲ್ಲಂತೂ ಒಂದು ಹೆಸರಿರೋರು 3-4 ಜನ ಕಂಡು ಬರ್ತಾರೆ. ಹಾಗೆ ಒಂದು ಈ ಹೆಸರಿನ ಘೋಷ ಅನ್ನೋರು ಇಬ್ರು ಕಾಣ್ತಾರೆ. ಲುಷೀಕನೆಂಬ ಋಷಿಯ ಪುತ್ರ ಒಬ್ಬ ಒಂದು ಕಕ್ಷೀವಂತ ನೋಡಿ, ಇಂಥ ಹೆಸರುಗಳನ್ನೇ ಇಡಲ್ಲ ಇವತ್ತಿನ ಕಾಲದಲ್ಲಿ, ಅದೆಲ್ಲ ವೇದ ಕಾಲಕ್ಕೆ ಸೀಮಿತವಾಗಿ ಬಿಟ್ಟಿದೆ. ಕಕ್ಷೀವಂತನೆಂಬ ನಾಮಧೇಯದಿಂದ ಅವನಿಗೆ ಔಷಿಜ ಅಂತನೂ ಹೆಸರಿತ್ತು. ಅವನು ವೇದದ್ರಷ್ಟಾರನಾದ ಆ ಒಂದು ಮಹರ್ಷಿ ಅಲ್ಲ. ಆದರೆ ಇಲ್ಲಿ ಇನ್ನೊಬ್ಬ ಕಾಕ್ಷೀವಂತ ನೋಡಿ, ಕಕ್ಷೀವಂತ ಬೇರೆ ಕಾಕ್ಷೀವಂತ ಬೇರೆ. ಒಂದೇ ಒಂದು ಇದರಲ್ಲಿ ನಾವು ಪುರಾಣದಲ್ಲಿ ಕೇಳ್ತೀವಿ, ಒಂದು ಅನುಸ್ವಾರ ವಿಸರ್ಗ ಒಂದು ಬಿಂದು ವ್ಯತ್ಯಾಸ ಆದ್ರೂ ಫಲದಲ್ಲಿ ವ್ಯತ್ಯಾಸವಾಗಿ ಬಿಡುತ್ತೆ. ನಾವಿವತ್ತು ವ್ಯಾಕರಣ ಬದ್ಧವಾಗಿ ಅಲ್ಲ, ವ್ಯಾಕರಣವೇ ತಿಳಿದಂತೆ ನಮ್ಮ ಪಾಡಿಗೆ ನಾವು ಮಾತನಾಡ್ತಿರ್ತೀವಿ. ಎಷ್ಟು ರೀತಿಯಲ್ಲಿ ನಮ್ಮ ಮಾತಿನಲ್ಲಿ ಆ ದೋಷಗಳು ತುಂಬಿದೆ ಅಂದ್ರೆ, ವ್ಯಾಕರಣದಂತ ನೋಡಕ್ ಹೋದ್ರಂತೂ ನಾವು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳ್ಬೇಕು, ಭಗವದ್ಗೀತೆ ಹೇಳ್ಬೇಕಂದ್ರೆ ವ್ಯಾಕರಣ ಬದ್ಧವಾಗಿ ಹೇಳ್ಬೇಕು, ರಾಯರ ಸ್ತೋತ್ರ ಹೇಳ್ಬೇಕು, ವ್ಯಾಕರಣ ಬದ್ಧವಾಗಿ ಕಲಿಬೇಕು. ಇವತ್ತು ಕಲಿತಿಲ್ಲ ನಾವು, ಅದಕ್ಕೆ ನಮಗೆ ಇನ್ನೂ ಸಿದ್ಧಿ ಬಂದಿಲ್ಲ ಅಂತ ತಿಳಿಬೇಕು. ಕಕ್ಷೀವಂತ ಬೇರೆ, ಕಾಕ್ಷೀವಂತ ಬೇರೆ. ಆ ಕಾಕ್ಷೀವಂತ ಈಗ ಘೋಷಾಳ ಒಂದು ಹಿನ್ನೆಲೆಯನ್ನ ನಾವು ನೋಡೋಣ. ಅಲ್ಲಿ ದೀರ್ಘತಮಸನೆಂಬ ಋಷಿಯ ಮಗ ಕಾಕ್ಷೀವಂತ. ದೀರ್ಘತಮಸನೆಂಬ, ಯಾಕೆಂದ್ರೆ ನಾನು ಎರಡು ಬಾರಿ ಹೇಳ್ತೀನಿ, ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಕೂಡ್ಬೇಕಾದ್ರೆ ಮತ್ತೆ ಮತ್ತೆ ಅವರ ಹೆಸರನ್ನ ನಾವು ಉಚ್ಚಾರಣೆ ಮಾಡಬೇಕಾಗುತ್ತೆ. ಅದರಿಂದ ದೀರ್ಘತಮಸನೆಂಬ ಋಷಿಯ ಮಗ ಕಾಕ್ಷೀವಂತ. ಈ ದೀರ್ಘತಮಸ ಯಾರು ಅಂದ್ರೆ ವೇದ ಮಂತ್ರ ದ್ರಷ್ಟಾರಲ್ಲಿ ಅವರು ಒಬ್ಬರಾಗಿದ್ದಾರೆ. ಒಟ್ಟು 242 ಋಗ್ವೇದ ಮಂತ್ರಗಳನ್ನ ದರ್ಶಿಸಿದಂತಹ ಕೀರ್ತಿ ದೀರ್ಘತಮಸರ ಆ ಋಷಿಗಳು ಮಹರ್ಷಿಗಳದು. ಬ್ರಹ್ಮರ್ಷಿಯಾಗಿದ್ರು ಅಂತ ಹೇಳಿ ಅವರ ಒಂದು ಚರಿತ್ರೆಯಲ್ಲಿ ಬರುತ್ತೆ. ಈತ ಅಂಗೀರಸ ವಂಶ, ಅಂಗೀರಸ ಮಹಾಮುನಿಯ ಒಂದು ವಂಶದವನು ಆಗಿರ್ತಾನೆ. ದೀರ್ಘ ತಮಸ ಅಂದ್ರೆ ಇವತ್ತು ಬಿಂದುವಿನಲ್ಲಿ ಮತ್ತು ಇಡೀ 14 ಲೋಕದಲ್ಲಿ ಅಂಗೀರಸ ಗೋತ್ರದವರು ಯಾರ್ಯಾರಿದ್ದಾರೋ ಅಂಗೀರಸ ಗೋತ್ರೋತ್ಪನ್ನರಿಗೆ ನಾವಿವತ್ತು ನಮಸ್ಕಾರ ಮಾಡೋಣ. ಯಾಕೆಂದ್ರೆ ಆಯಾ ಅವರವರ ಚರಿತ್ರೆ ಕೇಳ್ಬೇಕಾದ್ರೆ ಆಯಾ ಋಷಿಗಳಿಗೆ ನಾವು ನಮಸ್ಕರಿಸಿ ಮುಂದೆ ಹೋಗ್ಬೇಕು. ಆ ಅಂಗೀರಸ ಮಹಾಮುನಿಯ ವಂಶದವನು ದೀರ್ಘತಮಸರಾಗಿರ್ತಾರೆ. ಆ ದೀರ್ಘತಮಸರು ಯಾರು, ಹೇಗಿದ್ರು, ಯಾವ ರೀತಿ ಇದ್ರು ಅಂದ್ರೆ ಅವರು ಹುಟ್ಟು ಕುರುಡರಾಗಿದ್ರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ ನೋಡಿ. ಹುಟ್ಟು ಕುರುಡರು ವೇದ ಮಂತ್ರಗಳನ್ನ ದೃಷ್ಟಿಸ್ತಿದ್ರು. ಅವರಿಗೆ ಈ ಕುರುಡುತನ ಅನ್ನೋದು ಯಾವತ್ತೂ ಅವರಿಗೆ, ಜ್ಞಾನಿಗಳಿಗೆ ಯಾವ ಅಂಗ ದೋಷವೂ ಅವರಿಗೆ ಸಾಧನೆಗೆ ಅಡ್ಡಿ ಆಗೋದಿಲ್ಲ. ಕೇವಲ ಒಂದು ಗಾಯ ಆದ್ರೆ, ಒಂದು ಮನಸ್ಸಿಗೆ ಬೇಜಾರಾದ್ರೆ ನಾವು ಎಲ್ಲ ಸಾಧನೆ ಬಿಟ್ಟು ಬಿಡ್ತೀವಿ. ಇಲ್ಲಪ್ಪ ನಮ್ಗೆ ಆಗೋದೇ ಇಲ್ಲ ಅಂತ ನಾವು ಬಿಡೋದೇ ಮೊದಲು ದೇವನನ್ನ, ಬೇರೆ ಎಲ್ಲವನ್ನ ಮಾಡ್ತಾ ಇರ್ತೀವಿ. ಆದ್ರೆ ದೇವನನ್ನ ಮಾಡೋದಕ್ಕೆ ಅವನು ಕೇಳೋದಿಲ್ವಲ್ಲ, ಮಾಡ್ತೀಯಾ ಇಲ್ವಾ ಅಂತ. ಇಲ್ಲಿ ಇವರೆಲ್ಲ ನಮಗೆ ಎಲ್ಲರೂ ನಮ್ಮ ಒಂದು ಕೆಲಸದ ಮೇಲೆ
ಒಂದು ಹಕ್ಕು ಚಲಾವಣೆ ಮಾಡ್ತಾ ಇರ್ತಾರೆ. ಅದರಿಂದ ಅವರಿಗೆ ನಾವು ಈಲ್ಡ್ ಆಗ್ತೀವಿ. ಆದರೆ ದೇವ ನಮ್ಮನ್ನೇನು ಕೇಳೋದಿಲ್ಲ. ಅದರಿಂದ ನಾವು ಅವನನ್ನೇ ಮೊದಲು ಬಿಡ್ತೀವಿ. ಆದರೆ ಅವನಿಗೆ ಈ ಅಂಧತ್ವ, ದೀರ್ಘತಮಸನಿಗೆ ಅಂಧತ್ವ ಅವನ ಸಾಧನೆಗೆ ಅಡ್ಡಿ ಬರಲೇ ಇಲ್ಲ. ಅವನು ಬಹಳ ಮೇಧಾವಿಯಾಗಿದ್ದ ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ. ದೀರ್ಘತಮಸ ತಂದೆಯಿಂದ ಎಲ್ಲ ರೀತಿಯ ವಿದ್ಯೆಯನ್ನ ಪಡೆದುಕೊಂಡಿದ್ರು, ಉತ್ತಮ ಸಾಧನೆಯನ್ನ ಮಾಡಿ ಕೀರ್ತಿವಂತರಾಗಿ ಬೆರೀತಾ ಇದ್ರು. ಆದರೆ ಅವರ ಹೆಂಡತಿ ಹೆಸರು ನೋಡಿ, ನಾವು ಅನುಕೂಲಕರಳಾದ ಹೆಂಡತಿಯ ಚರಿತ್ರೆಯನ್ನು ನೋಡಿದ್ದೇವೆ. ಅನಾನುಕೂಲವಾದಂತಹ ಹೆಂಡತಿ ಇದ್ದಾಗಲೂ ಸಾಧನೆಯನ್ನ ಮಾಡಿರ್ತಕ್ಕಂಥವರನ್ನು ವೇದ ಕಾಲದಲ್ಲಿ ನೋಡಬಹುದಾಗಿದೆ. ಆ ದೀರ್ಘತಮಸ ಅನ್ನುವ ಋಷಿಯ ಹೆಂಡತಿಯ ಹೆಸರು ಪ್ರದ್ವೇಷಿಣಿ ಅಂತ. ನೋಡಿ, ಹೆಸರೇ ಹೇಳ್ತಾ ಇದೆ. ಅವಳ ಹೆಸರಿಗೆ ತಕ್ಕಂತೆ ಎಲ್ಲರನ್ನೂ ದ್ವೇಷ ಮಾಡ್ತಿದ್ಲು. ಅವಳಿಗೆ ಯಾರ ಮೇಲೂ ಪ್ರೀತಿ ಇರಲಿಲ್ಲ. ಅದರಲ್ಲೂ ಗಂಡನನ್ನಂತೂ ಚೆನ್ನಾಗಿ ದ್ವೇಷ ಮಾಡ್ತಿದ್ಲು. ನಾವು ಚೆನ್ನಾಗಿ ಪ್ರೀತಿ ಮಾಡ್ತಿದ್ಲು ಅಂತ ಹೇಳ್ತೀವಲ್ಲ, ಹಾಗೆ ಚೆನ್ನಾಗಿ ದ್ವೇಷ ಮಾಡ್ತಿದ್ಲು. ಯಾರು? ಅವಳು ಪ್ರದ್ವೇಷಿಣಿ. ಅವಳ ಹೆಸರೇ ಅದೀರ್ಘತಮಸನ ಪತ್ನಿಯಾಗಿದ್ಲು. ಅವಳು ತನ್ನ ಹೆಸರಿಗೆ ತಕ್ಕಂತೆ ಅವಳ ಗುಣ ಇತ್ತು. ಯಾವಾಗಲೂ ತನ್ನ ಕುರುಡ ಗಂಡನನ್ನ ಸದಾ ದ್ವೇಷ ಮಾಡ್ತಿದ್ಲು. ಹೆಂಡತಿ ಮಕ್ಕಳನ್ನ ನೀನು ಸಾಕೋದಕ್ಕೆ ಆಗೋದಿಲ್ಲ, ಅಸಮರ್ಥ ನೀನು ಅಂತ ಹೇಳಿ ಬೈತಾ ಇರ್ತಾ ಇದ್ಲು. ಯಾವಾಗೂ ಸದಾ ಹಳಿತಾ ಇದ್ಲು. ಒಂದು ದಿನ ಅವಳು ಏನ್ ಮಾಡಿದ್ಲು, ಇನ್ನು ಎದುರು ಇದ್ದಷ್ಟು ಎಷ್ಟು ಬೈದ್ರು ಋಷಿ ಶಾಂತವಾಗಿ ಕೂತಿದ್ರು. ಯಾವ ಒಂದು ಇದು ಅವರಿಗೆ ತಟ್ಟತಾನೇ ಇರಲಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ಒಂದು ದಿನ ಅವಳು ಏನ್ ಮಾಡಿದ್ಲು, ನಾನು ಎಷ್ಟು ಬೈದ್ರು ಇವರಿಗೆ ತಟ್ಟೋದೇ ಇಲ್ಲ, ಒಂದು ಕೆಲಸ ಮಾಡೋಣ ಅಂತ ಹೇಳಿ ದೀರ್ಘತಮಸ ಹೇಗಿದ್ರು ಹುಟ್ಟು ಕುರುಡ, ಅವರನ್ನ ಒಂದು ನಾವೇ ತಯಾರು ಮಾಡಿದ್ಲು. ನಾವು ಕರ್ಣನನ್ನ ಬಿಟ್ಲು ಕುಂತಿದೇವಿ ಅಂತ ಕೇಳಿದೀವಿ. ನೋಡಿ, ಎಂತೆಂತಹ ಹೆಣ್ಣು ಮಕ್ಕಳು ಇರ್ತಾರೆ, ಅವರವರ ಕರ್ಮ ಹೇಗಿರುತ್ತೆ. ಒಂದು ನಾವೆಯನ್ನ ಮಾಡಿಬಿಟ್ಟು ಅದರಲ್ಲಿ ದೀರ್ಘತಮಸ ಋಷಿಯನ್ನ ಕೂಡಿಸಿ ಗಂಗೆಯಲ್ಲಿ ತೇಲ್ಬಿಟ್ಟೇ ಬಿಟ್ಲು. ಅವರಿಗೆ ಕಣ್ಣು ಕಾಣದು, ಗಂಗಾ ನದಿ ಭೋರ್ಗರಿತಾನೆ ಹರಿತಿದೆ. ಅಂಥ ನದಿಯಲ್ಲಿ ಒಂದು ನಾವೆ, ಸಣ್ಣ ಅಂದ್ರೆ ಒಂದು ದೊಡ್ಡ ಹಡಗಲ್ಲ, ಅದು ಒಂದು ಪುಟ್ಟ ನಾವೆ ಅಂತ ಕರಿತೀವಿ. ಆ ನಾವೆಯಲ್ಲಿ ತೇಲ್ತಾ ಮುಳುಗ್ತಾ ಬರ್ತಾ ಇದ್ದಾರೆ ಮುನಿ. ಆಗ ನೋಡಿ, ಭಗವಂತ ಅವನ ದೈವ ಯೋಗದಿಂದ ಭಗವಂತ ಒಬ್ಬನ ಕಳಿಸಿಕೊಡ್ತಾನಲ್ಲಿ. ಅಂದ್ರೆ ಅನನ್ಯಾಶ್ಚಿಂತಯಂತೋ ಮಾಯೇ ಜನಾ ಪರ್ಯುಪಾಸತೆ ತೇಷಾನ್ ನಿತ್ಯಾಭಿಯುಕ್ತಾನ ಯೋಗ ಕ್ಷೇಮ ವಹಾಮ್ಯಹಂ. ಅಂದ್ರೆ ಒಬ್ಬೊಬ್ಬರನ್ನ ರಕ್ಷಣೆ ಮಾಡುವಾಗ ನೋಡಿ, ಅವ್ರು ಬಂದು ರಕ್ಷಣೆ ಮಾಡಿದ್ರು, ಇವ್ರು ಬಂದ್ ಮಾಡಿದ್ರು ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಭಗವಂತ ಹೇಳಿದ್ದಾನೆ, ಎಲ್ಲರ ರಕ್ಷಣೆ ಬಾರ, ನನ್ನ ಭಕ್ತರ ರಕ್ಷಣೆ ಬಾರ, ನಂದು ದೀರ್ಘತಮಸನೆಂಬ ಆ ಋಷಿಯ ರಕ್ಷಣೆ ಆ ಒಂದು ಬರ್ತಾ ಇದ್ದಾನೆ. ಅಲ್ಲಿ ಬಲಿ ಮಹಾರಾಜ, ಚಂದ್ರವಂಶದಲ್ಲಿ ಶಿಬಿ ಅಂತ ರಾಜ ಬಂದಿದ್ದ. ಆ ರಾಜನ ಮಗ ಬಲಿ, ಆ ಧರ್ಮಾತ್ಮನಾದಂತಹ ರಾಜ, ಅವನು ಗಂಗಾ ನದಿ ತೀರಕ್ಕೆ ಅನುಷ್ಠಾನಕ್ಕೆ ಬಂದಿರ್ತಾನೆ. ಈ ನಾವೆಯಲ್ಲಿ ಈ ಋಷಿ ತೇಲ್ತಾ ಬರ್ತಿರೋದು ನೋಡಿ ತನ್ನ ಎಲ್ಲ ಸೇವಕರಿಂದ ಆ ನಾವೆಯನ್ನ ದಡಕ್ಕೆ ಕರೆದುಕೊಂಡು ಬಂದು ಗೊತ್ತಾಗತ್ತ ಅವನಿಗೆ ಅತ್ಯಂತ ಒಂದು ಆ ವರ್ಚಸ್ವಿಯಿಂದಲೇ ಅವರು ಕಂಡು ಹಿಡಿತಿದ್ರು, ಒಳ್ಳೆಯ ಋಷಿ ಇವರು ಅಂತ ಹೇಳಿ ಅರಮನೆಗೆ ಕರೆದುಕೊಂಡು ಬರ್ತಾನೆ. ಅರಮನೆಗೆ ಅವರಿಗೆ ಬೇಕಾದಂತಹ ಅನುಕೂಲಕರವಾದ ವಾತಾವರಣ ಮಾಡಿಕೊಟ್ಟು ಆ ಒಂದು ಜ್ಞಾನೋಪದೇಶವನ್ನ ಪಡಿಬೇಕು ಅಂತ ಯಾರು? ಬಲಿ ಯಾರು? ಚಂದ್ರವಂಶದ ಶಿಬಿ ಎಂಬ ರಾಜನ ಮಗ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮತ್ತೆ ನಾವಿದನ್ನ ಬರೆದಿಟ್ಕೊಂಡ್ರೆ ಒಂದೊಂದು ಸಣ್ಣ ಇದನ್ನ ಆಗ ಅವರ ಚರಿತ್ರೆ ನಮ್ಮ ಮನಸ್ಸಿಗೆ ಮತ್ತೆ ಮೆಲುಕು ಹಾಕಲು ಸಹಾಯ ಆಗತ್ತೆ ಅಂತ ಹೇಳಿ ಹೀಗೆ ಮಹರ್ಷಿ ಯೋಗ್ಯವಾದಂತಹ ಸ್ಥಾನ ಎಲ್ಲ ಕಲ್ಪಿಸ್ದ. ಬಲಿ ಎಲ್ಲ ಜ್ಞಾನದ ಒಂದು ಜ್ಞಾನೋಪದೇಶ ಕೊಡಿ ಸ್ವಾಮಿ ಅಂತ ಕೇಳ್ದ. ಆಗ ಬಲಿ ಮಹಾರಾಜನಿಗೆ ಮಾತನಾಡ್ತಾ ನೋಡಿ, ಅವನಿಗೂ ಒಂದು ಇದು ಇತ್ತು, ಅವನಿಗೆ ಒಂದು ಮನಸ್ಸಿಗೆ ವೇದನೆ ಇತ್ತು. ಏನು? ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಅಂದಿನ ಕಾಲದಲ್ಲಿ ಅಲ್ಲ, ಎಲ್ಲ ಕಾಲದಲ್ಲೂ ಇದೆ ಇದು. ಈ ಸಮಸ್ಯೆ ಅನ್ನೋದು ನಾವು ಅನ್ಕೋತೀವಿ ನಮಗೊಬ್ರಿಗೆ ಈ ಸಮಸ್ಯೆ ಬಂದಿರೋದು, ಇನ್ಯಾರಿಗೂ ಬಂದಿಲ್ಲ ಅಂತ. ಆದ್ರೆ ಎಲ್ಲ ಕಾಲದಲ್ಲೂ ಇರ್ತಕ್ಕಂಥ ಸಮಸ್ಯೆ ಇದು. ಅಲ್ಲಿ ಸಂತತಿ ಇರಲಿಲ್ಲ ಅವನಿಗೆ. ಆಗಂತೂ ಮಹರ್ಷಿಗಳು, ಇದು ವೇದಕಾಲ, ನಾವು ಕಲಿಗಾಲದ ಮಾತಾಡ್ತಾ ಇಲ್ಲ. ಮೊದಲಿಗೆ ನಾವು ತಲೆಯಲ್ಲಿ ಇಟ್ಕೋಬೇಕು, ಕಲಿಗಾಲ ಅಲ್ಲ, ಅದು ವೇದಕಾಲದಲ್ಲಿ ಈ ನಿಯೋಗ ಪದ್ಧತಿ ಅಂತ ಒಂದು ಇತ್ತು. ಹಾಗಾಗಿ ಆ ಒಂದು ಸಂತತಿ ಇಲ್ಲದೆ ಇರೋರು ಮಹರ್ಷಿಗಳಂತಹ ವಿಶಿಷ್ಟ ಪುರುಷರಿಂದ, ಅಂದ್ರೆ ತಮ್ಕಿನ್ನ ಅತ್ಯಂತ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವರಿಂದ ಅವರು ನಿಯೋಗ ಪದ್ಧತಿಯ ಮೂಲಕ ಉತ್ತಮ ಸಂತಾನವನ್ನ ಪಡಿತಾ ಇದ್ರು. ಮಹಾಭಾರತದಲ್ಲೂ ನಾವು ನೋಡ್ತೇವೆ, ಕುರುವಂಶ ಕ್ಷೀಣ ದೆಸೆಗೆ ಬಂದಾಗ ವೇದವ್ಯಾಸರು
ಅವಳು ಸತ್ಯವತಿ ಕೇಳ್ಕೊಳ್ತಾಳೆ ವೇದವ್ಯಾಸರನ್ನ. ನಿಯೋಗದ ಮೂಲಕ ಆ ವಂಶವನ್ನ ಅವರು ಉಳಿಸಿದ್ರು ಅಂತ ನಾವು ನೋಡ್ತೇವೆ. ಹಾಗೆ ಬಲಿ ತನ್ನ ಸಹಧರ್ಮಿಣಿಯಲ್ಲಿ ಆ ಒಂದು ಮಕ್ಕಳನ್ನ ಕರುಣಿಸುವಂತೆ ಆ ಒಂದು ದೀರ್ಘತಮಸ ಮುನಿಯನ್ನ ಬೇಡಿಕೊಳ್ತಾನೆ. ಆಗ ಮಹಾಭಾರತದ ಕಥೆಯಲ್ಲಿ ನಡೆದಂತೆ ಇಲ್ಲೂ ನಡೆಯುತ್ತೆ. ಏನು ನಡೀತು ಅಲ್ಲಿ ಒಬ್ಬ ದಾಸಿಯನ್ನ ಹೇಗೆ ರಾಣಿ ಕೊಟ್ಟು ಕಳಿಸ್ತಾಳೋ, ವಿದುರನ ಜನ್ಮವಾಗುತ್ತೋ, ಹಾಗೆ ಇಲ್ಲೂ ಆ ಒಂದು ದೀರ್ಘತಮಸ ಆ ಒಂದು ಋಷಿ ಹತ್ರ ಹೋಗೋದಕ್ಕೆ ಮಹಾರಾಣಿ ಮನಸ್ಸು ಬರೋದಿಲ್ಲ. ಇವರು ಒಂದು ರೀತಿಯಲ್ಲಿ ಜ್ಞಾನಿಗಳು, ಈಗ ನಾವು ಹೇಳ್ತೀವಿ ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಸೌಂದರ್ಯ ತಮರಾಗಿರ್ತಾರೆ. ಇಲ್ಲ, ಅವರು ಲೋಕಕ್ಕೆ ಯಾವುದೇ ರೀತಿಯಲ್ಲಿ ತಮ್ಮ ಸಾಧನೆಯನ್ನ ಬಿಟ್ಟು ಕೊಡದೆ ಆ ರೀತಿಯಂತೆ ಹುಚ್ಚರಂತೆ ಇರ್ತಾರೆ ಅವರು. ಆದ್ರೆ ಅದರ ತಮ್ಮ ಅನುಭವವನ್ನ ಇನ್ನೊಬ್ಬರಿಗೆ ಅವರು ಕೊಡೋದಿಲ್ಲ. ಹಾಗಾಗಿ ಆ ಮಹಾರಾಣಿ ಏನ್ ಮಾಡಿದ್ಲು, ರಾಜನ್ಗೆ ಏನ್ ಗೊತ್ತಾಗತ್ತೆ ಅಂದ್ಬಿಟ್ಟು ಒಬ್ಬ ದಾಸಿಯನ್ನ ಕಲಿಸ್ಬಿಟ್ಲು. ಆಗ ಅಲ್ಲಿ ವಿದುರ ಜನಿಸಿದಂಗೆ ಇಲ್ಲಿ ದೀರ್ಘತಮಸನ ಕೃಪೆಯಿಂದ ಆ ದಾಸಿಯಲ್ಲಿ ಒಬ್ಬ ಪುತ್ರನ ಜನನವಾಗಿದೆ. ಅವನು ಮಂತ್ರದ್ರಷ್ಟಾರರಾದಂತಹ, ಮಹಾಜ್ಞಾನಿಯಾದಂತಹ, ತಪಸ್ವಿಯಾದಂತಹ ಅವನು ಕಕ್ಷೀವಂತ. ಈ ಕಕ್ಷೀವಂತ ಆ ಒಂದು ಗುರುಕುಲದಲ್ಲಿ ಅಂದಿನ ಪದ್ಧತಿಯಂತೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಚೆನ್ನಾಗಿ 12 ವರ್ಷಗಳ ಕಾಲ ಗುರುಗಳ ಒಂದು ಸೇವೆಯನ್ನು ಮಾಡಿ ಎಲ್ಲವನ್ನ ಮಾಡಿ ಮನೆಗೆ ಹಿಂತಿರುಗಿ ಬರ್ತಾ ಇದ್ದ. ಆಗ ದಾರಿಯಲ್ಲಿ ಒಂದು ಆಯಾಸದಿಂದ ಮರವೊಂದರ ಕೆಳಗೆ ಅವನು ಮಲಗಿರ್ತಾನೆ. ಆಗ ಆ ಸಮಯದಲ್ಲಿ ವನ ವಿಹಾರಕ್ಕಾಗಿ ಹಿಂದೆ ರಾಜರು ವನವಿಹಾರಕ್ಕಾಗಿ ಬರ್ತಿದ್ರು. ಅಲ್ಲಿ ಸ್ವನಯ ಎಂಬ ಒಬ್ಬ ರಾಜ ಈ ಕಕ್ಷೀವಂತನ ರೂಪ, ವರ್ಚಸ್ಸು ಎಲ್ಲವನ್ನ ನೋಡಿ ಅತ್ಯಂತ ಬೆರಗಾಗ್ತಾನೆ. ಯಾರು ಈ ಮರದ ಕೆಳಗೆ ಇಂತಹ ವರ್ಚಸ್ವಿ ಮಲಗಿದ್ದಾನಲ್ಲ ಅಂತ ಹೇಳಿ ಅವನು ಏಳುವವರೆಗೂ ಅಲ್ಲೇ ಕಾಯ್ತಾನೆ. ಕಾದು ಅವನ ಕುಲಗೋತ್ರಗಳನ್ನ ವಿಚಾರ ಮಾಡ್ತಾನೆ. ವಿದ್ಯಾಭ್ಯಾಸ ಏನಾಗಿದೆ ಅಂತೆಲ್ಲ ತಿಳ್ಕೊಂಡು ಅವನಿಗೆ ಅನ್ಸುತ್ತೆ, ನನ್ನ ಮಗಳನ್ನ ಇವನಿಗೆ ಕೊಟ್ಟರೆ ಇವನಿಂದ ನಮ್ಮ ಒಂದು ಮಗಳು ಅತ್ಯಂತ ಉತ್ತಮವಾದ ಸಂತತಿಯನ್ನ ಪಡಿತಾಳೆ. ಹಿಂದೆ ನೋಡಿ ಮದುವೆ ಮಾಡಿ ಪ್ರಜಾರ್ಥೆ ಅಂದ್ರೆ ಒಂದು ಸಂತತಿಗಾಗೆ ಮದುವೆ ಅನ್ನುವ ಒಂದು ಬಂಧನವನ್ನ ಹಿಂದೆ ಮಾಡ್ಕೊಳ್ತಾ ಇದ್ರು. ಹಾಗೆ ಈ ಒಂದು ರಾಜ ಹೇಳ್ದ, ನಾನು ನಿನಗೆ ಧನ ಕನಕ ಗೋವು ಮುಂತಾದ ಎಲ್ಲ ಅಪಾರ ಧನ ಎಲ್ಲವನ್ನ ಕೊಡ್ತೇನೆ ಅಂತ ಹೇಳಿ ಕಕ್ಷೀವಂತನನ್ನ ಅವನ ತನ್ನ ಅಳಿಯನಾಗಿ, ಸ್ವನಯನೆಂಬ ರಾಜ ತನ್ನ ಅಳಿಯನಾಗಿ ಮಾಡಿಕೊಂಡ. ಆಗ ಕಕ್ಷೀವಂತ ನೋಡಿ ಎಲ್ಲ ಸುಖ ಭೋಗಗಳು ಸಿಕ್ತು, ಆಯ್ತು ಬಿಡು ನನ್ನ ವಿದ್ಯಾಭ್ಯಾಸವೂ ಆಯ್ತು ಅಂತ ಸುಖ ಭೋಗಗಳ ಲಾಲಸೆಯಲ್ಲಿ ಅವನು ಕಳಿಲಿಲ್ಲ. ಮತ್ತೆ ಅರಣ್ಯಕ್ಕೆ ಬಂದು ಆ ಒಂದು ಇದು ಏನು ರಾಜ ಕೊಟ್ಟಿದ್ದ ಎಲ್ಲದರ ಒಂದು ಸಹಾಯದಿಂದ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅವರು ಗಂಡ ಹೆಂಡತಿ ಇರ್ತಾರೆ. ಆ ಸ್ವತಃ ವೇದ ಮಂತ್ರ ದರ್ಶಾರಕ ಆದಂತಹ ಮುನಿ ಕೂಡ 60 ಮಂತ್ರಗಳನ್ನ ದರ್ಶಿಸಿದ್ದಾನೆ. ಅಂದ್ರೆ ಇಲ್ಲಿ ಯಾರು ನಮ್ಮ ದೀರ್ಘತಮಸರು ಅವರು ವೇದ ಮಂತ್ರಗಳನ್ನ 242 ಋಗ್ವೇದ ಮಂತ್ರಗಳನ್ನ ದರ್ಶನ ಮಾಡಿದ್ರು ದೀರ್ಘತಮಸ ಋಷಿಗಳು. ಅವರ ಮಗನಾಗಿ ಬಂದಂತಹ ಕಕ್ಷೀವಂತ ಅವನು ವೇದ ಮಂತ್ರಗಳನ್ನ 160 ಮಂತ್ರಗಳನ್ನ ದರ್ಶಿಸಿದ್ದಾನೆ. ಇದು ಅವನ ಹೆಮ್ಮೆ. ಇಂತಹ ಮುನಿ ದಂಪತಿಗಳ ಒಂದು ಪುತ್ರಿಯಾಗಿ ಜನಿಸಿದವಳೆ ಘೋಷ. ಯಾಕೆಂದ್ರೆ ನಾವು ಇಷ್ಟೆಲ್ಲ ಹೇಳಿದ್ದು ಯಾಕೆ, ಎಲ್ಲ ಭಾಗವತರ ಸ್ಮರಣೆ ಮಾಡೋದು ಯಾಕೆ ಅಂದ್ರೆ ಭಗವಂತನ ಮಹಿಮೆಯನ್ನ ತಿಳಿಯೋದಕ್ಕಾಗಿ. ಈಗ ಅಂಬರೀಷ ಮಹಾರಾಜನ ಕತೆ ಕೇಳ್ತೀವಿ, ಅಲ್ಲಿ ಎಷ್ಟು ಅಂಬರೀಷ ಮಹಾರಾಜನನ್ನ ಆ ಒಂದು ಪಾತ್ರ ಚಿಂತನೆ ಮಾಡಿದ್ರು ಅಲ್ಲಿ ನಮಗೆ ತಿಳಿಯೋದೇನು, ಭಗವಂತನ ಮಹಿಮೆ. ಎಂತಹ ಅನುಗ್ರಹವನ್ನ ಪಡೆದಿದ್ದ, ಸುದರ್ಶನ ಚಕ್ರವ ಭಗವಂತ ಅವನ ಮನೆಯಲ್ಲಿ ಇಟ್ಟಿದ್ದಾನೆ ಅಂದ್ರೆ ಇನ್ನೆಂತಹ ಅನುಗ್ರಹ ಪಡೆದಿರಬಹುದು ಅಂದ್ರೆ ದೇವನನ್ನ ತಿಳಿಯೋದಕ್ಕಾಗಿ ನಾವು ಭಾಗವತರ ಚರಿತ್ರೆ ಕೇಳ್ತೀವಿ. ಹಾಗೆ ಈ ಮುನಿ ದಂಪತಿಗಳು ಆ ಒಂದು ಹೇಗೆ ಬಂದ್ರು, ಆ ಒಂದು ಪರಂಪರೆ ಬೇಕು ನಮಗೆ. ನಮ್ಮ ಒಂದು ಹುಟ್ಟು ಒಂದು ಸತ್ಪರಂಪರೆಯಲ್ಲಿ ಬರಬೇಕು ಅಂದ್ರೆ ಇಂತಹ ಒಂದು ಪರಂಪರೆಯನ್ನ ನಾವು ಪ್ರತಿನಿತ್ಯ, ಈಗ ನೋಡಿ ಹರಿವಂಶ ಕೇಳಿ ನಿಮಗೆ ಮಕ್ಕಳಾಗತ್ತೆ, ನಿಮ್ಮ ಮನೆಯಲ್ಲಿ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಏನು ನಮಗೆ ಅರ್ಥ ಆಗಲ್ಲ. ಯಾಕೆ ಹರಿವಂಶ, ಯಾಕೆ ಭಾಗವತ ಕೇಳಿದ್ರೆ ಆಗೋದಿಲ್ವೇ, ರಾಮಾಯಣ ಕೇಳಿದ್ರೆ ಆಗೋದಿಲ್ವೇ, ಯಾಕೆ ಹರಿವಂಶ ಕೇಳ್ಬೇಕು ನಾವು ಅಂತ ಪ್ರಶ್ನೆ ನಮಗೆ ಬರುತ್ತಲ್ವಾ. ಯಾಕೆ ಬರುತ್ತೆ ಅಂದ್ರೆ ಯಾಕೆ ಹರಿವಂಶನೇ ಕೇಳಬೇಕು ಅಂದ್ರೆ ಸತ್ ಪರಂಪರೆಯಿಂದ ಯಾರ ಮಗ ಯಾರು ಹೀಗೆ ಕೇಳ್ತಾ 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 ಏನಾಗುತ್ತೆ, ನಮಗೂ ಒಂದು ಸತ್ ಪರಂಪರೆಯಲ್ಲಿ ಜನನ ಕೊಡುವಂತಹ ಅಂದ್ರೆ ಜನಿಸುವಂತಹ ಯೋಗ ಬರುತ್ತೆ. ಇನ್ನೊಂದು ನಮಗೆ ನಮ್ಮ ಸಂತತಿ, ಅವರ ಸಂತತಿಯನ್ನು ನಾವು ಕೊಂಡು ಯಥಾ ಉಪಾಸತೆ ತಥೈವ ಭವತಿ. ನಾನು ಯಾವುದನ್ನ ಹೇಗೆ ಉಪಾಸನೆ ಮಾಡ್ತೀನಿ ದೇವನನ್ನ, ಹಾಗೆ ನಮಗೆ ಅನುಗ್ರಹ ಮಾಡ್ತಾರೆ. ಅದರಿಂದ ಅವರು ಸಂತತಿ ಪಡೆದವರು, ಇದನ್ನ ಸಂತತಿಯನ್ನು ಮುಂದುವರೆಸಿಕೊಂಡು ಬಂದವರ ವಿಷಯವನ್ನ ನಾವು ಕೇಳ್ತಾ 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 ನಮ್ಮ ಸಂತತಿಗೂ
ಮುಂದುವರಿಯುತ್ತೆ ಅಂತ ನಾವು ಹೇಗೆ ಕೇಳ್ತೀವೋ ಹಾಗೆ ಇಂತಹ ಪುಣ್ಯ ದಂಪತಿಗಳ ಮಗಳಾಗಿ ಪುತ್ರಿಯಾಗಿ ಘೋಷ ಜನಿಸಿದ್ದಾಳೆ. ಸಹಜವಾಗಿ ನೋಡಿ, ನಾವು ವಾಯುದೇವರ ಒಂದು ಚರಿತ್ರೆಯಲ್ಲಿ ಕೇಳ್ತೇವೆ, ಜಾತಾಪರೋಕ್ಷಿಗಳು ಅವರು ಹುಟ್ಟಿ ಬೆಳೆದು ಸಾಧನೆ ಮಾಡಿ ಅಪರೋಕ್ಷ ಪಡೆದವರಲ್ಲ, ಹುಟ್ಟಿನಿಂದಲೇ ಅಪರೋಕ್ಷದಿಂದಲೇ ಅವರು ಹುಟ್ಟಿ ಬರ್ತಾರೆ. ಹಾಗೆ ಸಹಜವಾಗಿ ಘೋಷಾಳಿಗೆ ಅವಳು ಬಾಲ್ಯದಿಂದಲೇ ಒಂದು ಆಶ್ರಮದ ವೈದಿಕ ವಾತಾವರಣದಲ್ಲಿ ಬೆಳೆದವಳು. ಹಾಗಾಗಿ ಕುಶಲಮತಿಯಾಗಿದ್ದಾಳೆ. ವೇದಾಂಗಗಳನ್ನೆಲ್ಲ ಅಭ್ಯಾಸ ಮಾಡಿ ಬ್ರಹ್ಮವಾದಿನಿ ಎನಿಸಿದಳು ಅಂತ ಅವಳ ಚರಿತ್ರೆಯಲ್ಲಿ ಬರುತ್ತೆ. ಆದರೆ ನೋಡಿ, ಎಲ್ಲರ ಚರಿತ್ರೆಯಲ್ಲೂ ಒಂದೊಂದು ಮನಸ್ಸಿಗೆ ನೋವಾಗುವಂಥ ಒಂದೊಂದು ಘಟನೆ. ದೇವ ಈಗ ಕೆಳಗೆ ಗುರಿ ಹಾಕದೇನೆ ಅನ್ನ ಆಗೋದಿಲ್ಲ. ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ನೀರಿಟ್ಟು ಬೇಡಪ್ಪ, ಅದಕ್ಕೆ ತೊಂದರೆ ಆಗತ್ತೆ ಜೀವಕ್ಕೆ, ಧಾನ್ಯ ಜೀವಕ್ಕೆ ಅಂದರೆ ಅದು ಅನ್ನ ಆಗೋ ಸಾಧ್ಯತೆನೇ ಇಲ್ಲ. ಕೆಳಗೆ ಉರಿ ಹಾಕಲೇಬೇಕು, ಆ ಉರಿಗೆ ಅದು ಬೇಯಬೇಕು, ಆಗಲೇ ಅದು ಅನ್ನ ಆಗೋದು. ಹಾಗೆ ಯಾವುದೋ ಒಂದು ರೀತಿಯ ಒಂದು ಸಂಕಟವನ್ನು ನೀಡಿದಾಗಲೇ ನಾವು ದೇವನ ಬಳಿ ಜಾಸ್ತಿ ವೇಗದಿಂದ ಹೋಗ್ತೇವೆ. ಹಾಗೆ ದುರದೃಷ್ಟವಶಾತ್ ಅಂದರೆ ಕರ್ಮಾನುಸಾರಿಯಾಗಿ ಅವಳು ಯೌವನಕ್ಕೆ ಬಂದಾಗ ಅವಳಿಗೆ ಕುಷ್ಠರೋಗದಂತಹ ಒಂದು ವ್ಯಾಧಿ ಬಂದು ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಇವೆಲ್ಲ ನೋಡ್ತಿರ್ಬೋದು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಅವಾಗೆಲ್ಲ ಹೋಟೆಲ್ಗಳು ತುಂಬ ಕಡಿಮೆ, ಆದರೆ ಅದ್ರ ಮುಂದೆ ಬೋರ್ಡ್ ಹಾಕಿರ್ತಿದ್ರು, ಕುಷ್ಠರೋಗಿಗಳಿಗೆ ಪ್ರವೇಶವಿಲ್ಲ ಅಂತ. ಇನ್ನೆಂಥ ಒಂದು ಮಾರಕ ರೋಗ ಅದು ಅಂದರೆ ಎಲ್ಲೆಲ್ಲೂ ಆ ಕುಷ್ಠರೋಗಿಗಳಿಗೆ ಪ್ರವೇಶ ಇರ್ತಿರ್ಲಿಲ್ಲ, ಅವ್ರನ್ನ ಊರಿನಿಂದ ಬಹಿಷ್ಕಾರ ಮಾಡಿಬಿಡ್ತಿದ್ರು. ಅಂತಹ ಕುಷ್ಠರೋಗ ಅವಳಿಗೆ ಬಂದು ಬಿಡ್ತು. ಆಗ ಅವಳು ತನ್ನ ದೇಹದ ಸೌಂದರ್ಯ ದಿನೇ ಕ್ಷಣೆ ಅವಳದು ನಾಶವಾಗ್ತಾ ಬಂದು ಶರೀರ ಕುರೂಪವಾಗಿ ಬಿಡ್ತು. ಅವಳನ್ನು ಯಾರು ವಿವಾಹ ಮಾಡೋದಕ್ಕೆ, ಎಂತಹ ಬ್ರಹ್ಮವಾದಿನಿ, ಆದರೆ ಅವಳನ್ನು ಯಾರು ವಿವಾಹ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ. ಅವಳಿಗೆ 60 ವರ್ಷಗಳು. ನೋಡಿ, ಅವತ್ತು ನಾವು ವೃದ್ಧ ಕನ್ಯಾ ಬಗ್ಗೆ ಕೇಳಿದ್ವಿ, 58 ವರ್ಷ ಅಂತ. ಇವಳಿಗೆ 60 ವರ್ಷ ಆಗೋಗಿದೆ. ಆ ಒಂದು ಭಗವಂತನ ಧ್ಯಾನದಲ್ಲೇ ತಾನು ಕಳೆದು ಬಿಟ್ಟಿದ್ದಾಳೆ. 60 ವರ್ಷದವರೆಗೆ ಅವಳು ತನ್ನ ತಂದೆಯ ಮನೆಯಲ್ಲೇ ಕನ್ಯೆಯಾಗಿ ಉಳಿದು ಬಿಟ್ಲು. ಆಗ 60ನೇ ವಯಸ್ಸಿಗೆ ನೋಡಿ, ಭಗವಂತ ಯಾವಾಗ ಅನುಗ್ರಹ ಮಾಡ್ತಾನೋ ಗೊತ್ತಿಲ್ಲ. ನಮ್ಗೆ ಇವತ್ತು ಮಾಡಬೇಕು, ಇನ್ನು ನಾನು ಪಾರಾಯಣ ಮಾಡ್ತಿದ್ದಂಗೆ ನನಗೆ ಫಲ ಬೇಕು ಅನ್ನೋಂಥ ಹೀನರು ನಾವೆಲ್ಲ. ಆದರೆ ಅವಳು 60 ವರ್ಷಗಳ ಕಾಲ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಬ್ರಹ್ಮವಾದಿನಿಯಾಗಿದ್ಲು. ತನ್ನ ಯಾವ ರೋಗವನ್ನು ಲೆಕ್ಕಿಸದೆ. ನೋಡಿ, ದೇವನಿಗೆ ಎಲ್ಲರೂ ಒಂದೇ, ಆದರೆ ಮನುಷ್ಯರಲ್ಲಿ ತಾರತಮ್ಯ ಇದೆ. ಕುಷ್ಠರೋಗನ ನೀನು ಬರಬೇಡ, ಯಾರು ಅವಳನ್ನು ಸೇರಿಸ್ತಿರಲಿಲ್ಲ. ಮೋಹನದಾಸರ ಚರಿತ್ರೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ನೋಡಿ, ವಿಜಯದಾಸರು ಮುಟ್ಟಿದರೆ, ಹೀಗೆ ಸವರಿದ್ರೆ ಆ ಮಗುವಿಗೆ ಕಿಲ ನಗ್ತಂತೆ ಮಗುವಿನ ಒಂದೊಂದು ಪ್ರದೇಶದಲ್ಲೂ ಆ ಕೀವು ರಕ್ತ ಸುರಿತಾ ಇದೆ. ಆದರೆ ವಿಜಯದಾಸರ ಕೈಗೆ ಬಂದಾಗ ಆ ಮಗು ಜೋರಾಗಿ ಕಿಲ ನಕ್ತು ಅಂತ ನಾವು ಕೇಳ್ತೀವಿ. ಅಂದರೆ ಈ ಜ್ಞಾನ ಸಂಪಾದನೆ ಮಾಡಿದಂತಹ ಋಷಿಗಳ ಒಂದು ಹಸ್ತದಲ್ಲಿ ಇನ್ನೆಷ್ಟು ಅನುಗ್ರಹ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂದರೆ ಈ ಎಂಥ ಅನಾರೋಗ್ಯವಿರಲಿ ನಮ್ಮಲ್ಲಿ ಪ್ರಸನ್ನತೆ ಮೂಡುತ್ತೆ ಅಂತ ನಾವು ತಿಳಿಬೇಕು. ಹೀಗೆ ಅವಳು 60 ವರ್ಷಗಳ ಕಾಲ ಅವಳು ತಪಸ್ಸು ಮಾಡ್ತಾಳೆ. ಆಮೇಲೆ 60ನೇ ವಯಸ್ಸಿಗೆ ಅವಳಿಗೆ ಒಂದು ದಿನ ಅತ್ಯಂತ ಮನಸ್ಸಿನಲ್ಲಿ ದುಃಖವಾಗತ್ತೆ. ನಾನು ಪತಿ ಮತ್ತು ಪುತ್ರರನ್ನು ಪಡೆಯದೆ ಈ ವೃದ್ಧಾಪ್ಯಕ್ಕೆ ಕಾಲಿಟ್ಟು ಬಿಟ್ಟಿದ್ದೇನೆ. ಆದರೆ ಬಹಳ ನನಗೆ ವಿಷಾದ ಆಗ್ತಿದೆ ಸ್ವಾಮಿ. ಗೃಹಸ್ಥಾಶ್ರಮದಲ್ಲಿ ಪತಿಯ ಶುಶ್ರೂಷೆ ಹಾಗೂ ಆ ಪುತ್ರರನ್ನು ಪಡೆದಾಗ ಜೀವನ ಸಾರ್ಥಕವಾಗತ್ತೆ ಹೆಣ್ಣಿನದು. ಹಾಗಾಗಿ ಇಂಥದ್ದು ಆಗಿಲ್ವಲ್ಲ ನನಗೆ ಅಂತ ಅವಳು ಬಹಳವಾಗಿ ದುಃಖ ಬರುತ್ತೆ. ಆಗ ಮನಸ್ಸಿನಲ್ಲಿ ನೋಡಿ, ಇಷ್ಟು ವರ್ಷಗಳು ಇಲ್ಲದ್ದು ಭಗವಂತ ಅವಳ ಮನಸ್ಸಿನಲ್ಲಿ ಒಂದು ಪ್ರೇರಣೆ ಮಾಡ್ದ. ಏನಂದರೆ, ಘೋಷೆ ಹೀಗೆ ಯೋಚನೆ ಮಾಡ್ತಾಳೆ, ನಾನು ನನ್ನ ಶುಭಕ್ಕಾಗಿ ಜ್ಯೋತಿಸ್ವರೂಪನಾದಂತಹ ಪರಮಾತ್ಮ ನನ್ನ ಬಿಂಬರೂಪಿಯನ್ನು ನಾನು ಶರಣು ಹೊಂದುತ್ತಾ ಇದ್ದೇನೆ. ಇದುವರೆಗೂ ಏನೂ ಕೇಳದೆ ತಪಸ್ಸು ಮಾಡ್ತಿದ್ಲು, ಈಗ ತನ್ನ ಬಿಂಬರೂಪಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನನ್ನ ತಂದೆ ಹೇಗೆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ಯೌವನ, ದೀರ್ಘಾಯುಷ್ಯು, ಆರೋಗ್ಯ, ಶಕ್ತಿ ಎಲ್ಲವನ್ನ ಪಡೆದುಕೊಂಡ್ರೋ ಹಾಗೆ ನಾನು ಈ ಒಂದು ತಪಶಕ್ತಿಯನ್ನು, ನನ್ನ ಹತ್ರ ಇನ್ನೇನೂ ಇಲ್ಲ ಸ್ವಾಮಿ, ಈ ತಪಸ್ಸು ನೀನು ನನ್ನಿಂದ ಮಾಡಿಸಿದ್ಯಾ, ಇದನ್ನು ನಿನಗೆ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದೀನಿ. ನನಗೆ ಒಂದು ಸೌಂದರ್ಯ ಹಾಗೂ ಒಂದು ಅದೃಷ್ಟ, ಅಂದರೆ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡೋದಕ್ಕೂ ಒಂದು ಅದೃಷ್ಟ ಇರಬೇಕು. ಎಲ್ಲ ಒಂದು ನಾವು ಹೇಳ್ತೇವೆ ನೋಡಿ,
ಮದುವೆನೇ ಆಗಿಲ್ಲ ಅಂತ ದುಃಖ ಒಬ್ಬೊಬ್ಬರಿಗೆ, ಮಕ್ಕಳಾಗಿಲ್ಲ ಅಂತ ಇನ್ನೊಬ್ಬರಿಗೆ ದುಃಖ. ಆದರೆ ಒಂದೊಂದು ಹಂತದಲ್ಲೂ ನಾವು ಎಲ್ಲವನ್ನ ಸಲೀಸಾಗಿ ದಾಟ್ಕೊಂಡು ಬಂದಿದ್ದೀವಿ ಅಂದರೆ ದೇವ ಅನುಗ್ರಹ ಪೂರ್ವಕವಾಗಿ ನಮಗೆ ಕೊಟ್ಟಿದ್ದಾನೆ ಅಂತ ನಾವು ತಿಳಿಬೇಕು. ಆದರೆ ಒಂದೊಂದು ಹಂತಕ್ಕೂ ಒಂದೊಂದು ಹೆಜ್ಜೆಗೂ ಕಷ್ಟಪಟ್ಟವರು ಇದ್ದಾರೆ, ಹಿಂದೂ ಇದ್ದಾರೆ, ಮುಂದೂ ಇರ್ತಾರೆ, ಇವತ್ತಿಗೂ ನಾವು ಇದ್ದಾರೆ. ಅವರನ್ನು ನೋಡಿ ನಾವು ಸಂಕಟ ಪಡ್ತಾ ಇರ್ತೀವಿ, ಏನು ಮಾಡಲಾರೆ, ಹಾಲು ಕುಡಿಸ್ತೀವಿ ಹಣೆಯಲ್ಲಿ ಬರೆಯಲ್ಲ ಅಂತ ಏನು ಆಡು ಭಾಷೆಯಲ್ಲಿ ನಾವು ಹೇಳ್ತೇವೆ. ಹಾಗೆ ಅವಳು ತನ್ನ ಭಗವಂತನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾಳೆ. ಮಾಡಿ ಅಶ್ವಿನಿ ದೇವತೆಗಳನ್ನು, ಆ ಅಂತರ್ಗತನಾದಂತಹ ನಿನ್ನನ್ನು ನಾನು ಸ್ವಾಮಿ ಬಿಂಬನಲ್ಲಿ ಆ ಒಂದು ಅಶ್ವಿನಿ ದೇವತೆಗಳಲ್ಲಿ ವೈದ್ಯ ರೂಪ ಬಿಷಕ್ ಅಂತ ಏನು ನಾವು ವೇದ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಕೇಳ್ತೇವಲ್ಲ, ಹಾಗೆ ಭಗವಂತನೇ ಎಲ್ಲ ರೋಗಗಳ ನಿವಾರಕ ರೂಪ ಅಂತ ಹೇಳಿ ಅಶ್ವಿನಿ ದೇವತೆಗಳ ಅಂತರ್ಗತವಾದಂತಹ ಭಗವಂತನನ್ನ ಆ ಬಿಂಬನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನಾನು ವೇದ ಮಂತ್ರಗಳಿಂದ ಅವನನ್ನ ಆರಾಧನೆ ಮಾಡಬೇಕು ಅಂತ ಅವಳ ಮನಸ್ಸಿಗೆ ಬಂತು. ಆ ತಪಸ್ವಿನಿಯಾದಂತಹ ಘೋಷೆ ಹೀಗೆ ಚಿಂತನೆ ಮಾಡ್ತಾ ತನ್ನ ಗುರುಗಳನ್ನು ನೆನೆಸಿಕೊಂಡು ಕೂತಿದ್ದಾಳೆ. ಆಗ ಅಶ್ವಿನಿ ದೇವತೆಗಳನ್ನು ಮನಸ್ಸಿಗೆ ಆವಾಹನೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣಾಂತರ್ಗತ ಭಗವಂತನನ್ನ ದೀರ್ಘವಾಗಿ ಅವಳು ಆರಾಧನೆ ಮಾಡಬೇಕು ಅಂತ ಹೊರಟಾಗ ಅವಳಿಗೆ ಅರಿವಿಲ್ಲದಂತೆ ವೇದ ಮಂತ್ರಗಳು ಬರ್ತಾ ಇದೆ. 2 ಸೂಕ್ತಗಳು, ವೇದ ಮಂತ್ರದ 2 ಸೂಕ್ತಗಳು ಅವಳ ಮುಂದೆ ಪ್ರತ್ಯಕ್ಷವಾಗಿ ಬಿಡ್ತು. ವೇದಾಭಿಮಾನಿನಿ ಮಹಾಲಕ್ಷ್ಮಿ, ಮೊದಲು ಅವಳ ಅನುಗ್ರಹ ಆಗತ್ತೆ, ಆ ನಂತರವೇ ಭಗವಂತನ ಅವನು ತಾರತಮ್ಯ ಎಂದೂ ಬಿಟ್ಟಿಲ್ಲ. ಆ ವೇದ ಮಂತ್ರದ 2 ಸೂಕ್ತ ಅವಳ ಮನಸ್ಸಿನಲ್ಲಿ ಪ್ರತ್ಯಕ್ಷ ಆಗತ್ತೆ. ಆ ವೇದ ಮಂತ್ರ ಪ್ರತ್ಯಕ್ಷವಾದ ಆ ಕ್ಷಣದಲ್ಲಿ ಅದು ಅವಳ ಧಾರಣೆಗೆ ತಂದುಕೊಂಡು, ಧ್ಯಾನಕ್ಕೆ ತಂದುಕೊಂಡು ಆದ್ದರಿಂದ ದೇವ ವೈದ್ಯರಾದಂತಹ ಅಶ್ವಿನಿ ದೇವತೆಗಳನ್ನು, ಆ ಭಗವಂತನನ್ನ ಅವಳು ಪ್ರಾರ್ಥನೆ ಮಾಡ್ತಾಳೆ. ಆ ಕ್ಷಣದಲ್ಲಿ ಅಶ್ವಿನಿ ದೇವತೆಗಳು ಅವಳ ಮುಂದೆ ಪ್ರತ್ಯಕ್ಷರಾಗಿ ಬಿಡ್ತಾರೆ. ಭಗವಂತ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತಾರೆ. ಭಗವಂತನ ಅನುಗ್ರಹವಾದರೆ ಕ್ಷಣ ಕಾಲದಲ್ಲಿ ಯಾವುದು ನಮ್ಮ ಮಗು ಹುಟ್ಟಿವರೆಗೂ ನಾವು ಎಂಥ ವೇದನೆ ಅನುಭವಿಸಿರ್ತಾಳೆ ತಾಯಿ ಒಂದು ಜಗತ್ತಿಗೆ ಮಗುವನ್ನು ತರಬೇಕಾದ್ರೆ. ಆದರೆ ಆ ಮಗುವಿನ ಮುಖ ನೋಡಿದ ತಕ್ಷಣ ಎಲ್ಲವೂ ಮರೆತು ಹೋಗುತ್ತೆ, ವೇದನೆ ಎಲ್ಲ ಮರೆತು ಹೋಗುತ್ತೆ. ಆದರೆ ಈ ಸಂತೋಷ ಹೆಚ್ಚಾಗತ್ತೆ. ಹಾಗೆ ಆ ಒಂದು ಇಷ್ಟು 60 ವರ್ಷಗಳ ಕಾಲ ಏನು ಅವಳ ಆ ರೋಗವನ್ನು ಅನುಭವಿಸಿ ನೊಂದಿದ್ಲೋ ಬೆಂದಿದ್ಲೋ ಎಲ್ಲವೂ ಅವಳಿಗೆ ಮರೆತು ಹೋಗುತ್ತೆ. ಆ ಚಿರಯೌವನ ಹಾಗೂ ರೋಗ ಮುಕ್ತ ಸುಂದರ ಶರೀರವನ್ನು ಅಶ್ವಿನಿ ದೇವತೆಗಳು ಅವಳಿಗೆ ಅನುಗ್ರಹಿಸ್ತಾರೆ. ಅದಾದ ನಂತರ ಅವಳಿಗೆ ವಿವಾಹವಾಗತ್ತೆ. ನೋಡಿ, 60ನೇ ವಯಸ್ಸಿನಲ್ಲಿ ಅವಳಿಗೆ ವಿವಾಹ. ಪತಿವ್ರತೆಯಲ್ಲಿ ಅವಳು ಶ್ರೇಷ್ಠಳು ಎನ್ನಿಸ್ತಾಳೆ. ಅವಳಿಗೆ ಮತ್ತೆ ಪುತ್ರ ಸಂತಾನವೂ ಆಗುತ್ತೆ. ಅವಳಲ್ಲಿ ಹುಟ್ಟುವಂತಹ ಮಹರ್ಷಿ ಮಂತ್ರದ್ರಷ್ಟಾರರು ಆಗ್ತಾರೆ. ಆದರೆ ಯಾರು ಅವರ ಹೆಸರನ್ನ ನಮಗೆ ಉಪಲಬ್ಧವಿಲ್ಲ. ನೋಡಿ, ಹಿಂದಿನವರಿಂದ ಎಲ್ಲವೂ ಅದನ್ನು ಪುರಾಣಗಳಲ್ಲಿ ಅದನ್ನು ಹೇಳಿರ್ತಾರೆ. ಅದನ್ನು ಜ್ಞಾನಿಗಳು ನಮಗೆ ಅವತ್ತಿನಿಂದ ಇವತ್ತು ಘೋಷ ಎಂದಿದ್ಲೋ ವೇದ ಕಾಲದಲ್ಲಿ ಅಂದಿನಿಂದ ಇಂದಿನವರೆಗೂ ಅದನ್ನು ನಮಗೆ ಪರಂಪರೆಯಿಂದ ಜ್ಞಾನ ಸಂತತಿಯಲ್ಲಿ ಬಂದಿದೆ ಅಂದರೆ ನಾವು ಎಲ್ಲ ಜ್ಞಾನಿಗಳಿಗೂ ಅತ್ಯಂತ ಆಭಾರಿಗಳಾಗಿರಬೇಕು. ಹೀಗೆ ಋಗ್ವೇದದ 10ನೇ ಮಂಡಲದ 39 ಹಾಗೂ 40ನೇ ಶ್ಲೋಕ ಘೋಷಾಳಿಂದ ದರ್ಶಿಸಲ್ಪಟ್ಟಿದೆ. ನಾವು ಇಷ್ಟು ತಿಳಿದರೆ ಸಾಕು. ವೇದಕ್ಕೆ ಅನಧಿಕಾರಿಗಳು ಸ್ತ್ರೀಯರು ನಾವು, ಆದರೆ ಇಂತಹ ಸ್ತ್ರೀಯಾಗಿ ವೇದ ಮಂತ್ರ ದ್ರಷ್ಟಾರಳಾಗಿದ್ದಾಳೆ ಅಂತ ಹೇಳಿ ಅದನ್ನು ಆ ರೀತಿ ತಿಳಿದು ಅವಳಿಗೆ ನಾವು ನಮಸ್ಕಾರ ಮಾಡಿದರೆ, ನಾವು ಹರಿಕಥಾಮೃತ ಸಾರದ ಒಂದು ಪದ್ಯ ಅರ್ಥ ಆಗಿಲ್ಲಪ್ಪ ಅಂತ ಹೇಳಿ ಆ ಘೋಷಳನ್ನು ನಾವು ಸ್ಮರಣೆ ಮಾಡಿಕೊಂಡು, ಅಮ್ಮ ನೀನು ಹೇಗೆ ಅನುಗ್ರಹ ಪಡೆದೆಯೋ ಮಹಾಲಕ್ಷ್ಮಿದು, ಹಾಗೆ ನನಗೂ ಜ್ಞಾನವನ್ನು ಕೊಡು ಅಂತ ಕೇಳಿದ್ರೆ ನನ್ನ ಯೋಗ್ಯತಾನುಸಾರ ನನಗೆ ಒಳಗಿನಿಂದಲೇ ಅದರ ಒಂದು ಅರ್ಥದ ಸ್ಫುರಣೆಯನ್ನು ಮಾಡಿಸ್ತಾರೆ. ಅವರ ಹೆಸರನ್ನ ಬಾಯಲ್ಲಿ ಹೇಳುವುದು ಅತ್ಯಂತ ಪುಣ್ಯಕರವಾಗಿದೆ ಅಂತ ಹೇಳ್ತಾರೆ. ಹೀಗೆ 14 ಮಂತ್ರಗಳು ಆ ಒಂದು ಕಾಕ್ಷಾವತಿ ಘೋಷ ಅಂತಲೇ ಪ್ರಸಿದ್ಧಿಯಾಗಿದೆ. ಇವಳು ದರ್ಶಿಸಿದಂತಹ ಆ ಒಂದು, ಅದಕ್ಕೆ ಋಷಿ ಯಾರು ಅಂದರೆ ಕಾಕ್ಷಾವತಿ ಘೋಷ. ನೋಡಿ, ಅದು ಯಾಕೆ ಗಂಡನ ಹೆಸರು ಬರಬೇಕಲ್ಲ. ಈಗೆಲ್ಲ ನಾವು ಮದುವೆ ಆದ ತಕ್ಷಣ ಗಂಡನ ಹೆಸರು ಹೆಂಡತಿಗೆ ಬರುತ್ತೆ. ಮೊದಲು ಇನಿಷಿಯಲ್ಸ್ ತಂದೆದಿರತ್ತೆ, ಆಮೇಲೆ ಗಂಡನದು ಬರುತ್ತಲ್ವಾ. ಅಂದರೆ ವೇದ ಕಾಲದಲ್ಲಿ ಹಾಗಲ್ಲ. ಅವರು ತಂದೆಯ ಹೆಸರಿನಿಂದ ಪುತ್ರಿಯರನ್ನ ಅಂದರೆ ಸ್ತ್ರೀಯರನ್ನ, ಮಗಳನ್ನ ತಂದೆಯ ಹೆಸರಿನಿಂದ, ಪುತ್ರರನ್ನ ತಾಯಿಯ ಹೆಸರಿನಿಂದ ಗುರುತಿಸ್ತಾ ಇದ್ರು. ಈಗೆಲ್ಲ ಒಂದೇ ಆಗೋಗಿದೆ. ಆದರೆ ವೇದ ಕಾಲದಲ್ಲಿ ತಂದೆ ಹೆಸರಿನಿಂದ ಪುತ್ರರು,
ತಾಯಿಯ ಹೆಸರಿನಿಂದ. ಈಗ ನೋಡಿ, ಅದಕ್ಕೆ ಎಲ್ಲಿ ನೀವೇನೋ ಹೇಳ್ತಿದ್ದೀರಾ ಅನ್ಬಾರ್ದು. ಅಲ್ಲಿ ನೋಡಿ, ಸತ್ಯಕಾಮ ಜಾಬಾಲಿ, ಜಾಬಾಲಿ ಸತ್ಯಕಾಮನ ತಾಯಿ. ಆದ್ರೆ ಅವನಿಗೆ ಸತ್ಯಕಾಮ, ನಮಗೆ ಸತ್ಯಕಾಮ ಅಂದ್ರೆ ಗೊತ್ತಾಗಲ್ಲ, ಆದ್ರೆ ಜಾಬಾಲಿ, ಜಾಬಾಲಿಯ ಮಗ ಸತ್ಯಕಾಮ ಅಂತ ಹೇಳ್ತೀವಿ. ಸೌಮಿತ್ರಿ ಅಂತ ಕರಿತೀವಿ ಲಕ್ಷ್ಮಣನನ್ನ, ಅಂದ್ರೆ ಸುಮಿತ್ರೆಯ ಮಗ ಸೌಮಿತ್ರಿ. ಹೀಗೆ ಪುತ್ರರನ್ನ ತಾಯಿಯ ಮೂಲಕ ಗುರುತಿಸ್ತಾ ಇದ್ರು. ಹಾಗೆ ಇಲ್ಲೂ ಅಷ್ಟೇ, ಘೋಷಾಳ ಪುತ್ರನನ್ನ ನೋಡಿ, ಅವಳಿಗೆ ಒಂದು ಪುತ್ರ ಅಂದ್ರೆ ಅವಳಿಗೆ ಒಬ್ಬ ಮಗ ಆದ ಅಂತ ನಾವು ಕೇಳಿದ್ವಲ್ಲ, ಅವನಿಗೆ ತಾಯಿ ಹೆಸರಿನಿಂದ ಗುರುತಿಸ್ಕೊಂಡಿದ್ದಾನೆ. ಅವನಿಗೆ ಸುಹಸ್ರ್ಯೋಣ ಘೋಷೇಯ. ನೋಡಿ, ಎಂತಹ ಅವಳೂ ವೇದ ಮಂತ್ರ ದ್ರಷ್ಟಾರಳಾಗಿದ್ದಾಳೆ. ಅಂಥ ವೇದ ದ್ರಷ್ಟ ಅಂದರೆ ವೇದ ಮಂತ್ರಗಳನ್ನು ಕಂಡುಕೊಳ್ಳುವಂತಹ ಯೋಗ್ಯತೆಯುಳ್ಳ ಪುತ್ರನನ್ನು ಅವಳು ಪಡೆದಳು ಅಂತ ಹೇಳಿ ಅವಳ ಒಂದು ಚರಿತ್ರೆಯಲ್ಲಿ ಬರುತ್ತೆ. ತಂದೆಯೊಂದಿಗೆ ತಾಯಿಗೂ ಸಮಾನವಾದ ಗೌರವ ವೇದ ಕಾಲದಲ್ಲಿ ಇತ್ತು. ನಾವು ಇವಾಗ ಅನ್ಕೋತೀವಿ ತಂದೆ ಹೆಸರು ಇನ್ಷಿಯಲ್, ಆದರೆ ತಾಯಿ ಎಷ್ಟು ಕಷ್ಟಪಟ್ಟು ಬಂದಿದ್ದಾಳೆ ನೋಡಿ. ಇನ್ಷಿಯಲ್ ಮಾತ್ರ ತಂದೆದು ಬರುತ್ತೆ ಅಂದರೆ ದೇವ ಸಮಾನನಾಗಿದ್ದಾನೆ. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಇಲ್ಲಿ ಎಲ್ಲರಿಗೂ ತಂದೆ ಹೆಸರು ಬರುತ್ತೆ, ಆದರೆ ಹಿಂದೆ ಪುತ್ರರನ್ನ ಅಂದರೆ ವಂಶವನ್ನ ಉದ್ಧಾರ ಮಾಡುವಂತಹ ಮಕ್ಕಳ ಹೆಸರಿಗೆ ತಾಯಿಯ ಮೂಲಕನೇ ಆ ಮಕ್ಕಳನ್ನ ಗುರುತಿಸ್ತಾ ಇದ್ರು. ಅಂದ್ರೆ ತಂದೆಯ ಮೂಲಕ ಹೆಣ್ಣು ಮಕ್ಕಳು ತಂದೆಯ ಒಂದು ಇದರಿಂದ ಗುರುತಿಸಿದ್ರೆ, ತಾಯಿಯ ಮೂಲಕ ಗಂಡು ಮಕ್ಕಳು ಗುರುತಿಸಲ್ಪಡುತ್ತಿದ್ರು ಅಂತ ಹೇಳಿ ಈ ಎಲ್ಲದ ಒಂದು ದೇವತೆಗಳು, ಅಶ್ವಿನಿ ದೇವತೆಗಳು, ಇವರು ಕಂಡುಕೊಂಡಂತಹ ಮಂತ್ರಗಳಿಗೆ ಉಪಾಸ್ಯ ದೇವತೆಗಳಾಗಿದ್ದಾರೆ. ಅದರಲ್ಲಿ ಕನ್ನಡದ ಅನುವಾದ ಏನು ಹೇಳ್ತಾರೆ ಅದರಲ್ಲಿ ಅಂತಂದ್ರೆ, ಅವಳು ಏನು ಬೇಡಿಕೊಂಡಿದ್ದಾಳೆ, ಒಬ್ಬ ಸ್ತ್ರೀಯ ಬೇಡಿಕೆ, ದೇವನಿಗೆ ವೇದೋಕ್ತವಾದಂತಹ ಬೇಡಿಕೆ ಏನಿರ್ಬೋದು ಅಂದ್ರೆ, ಅವಳು ಹೇಳ್ತಾಳೆ, ಜೀರ್ಣವಾದ ರಥವನ್ನ ಹೊಸದಾಗಿ ಮಾಡುವಂತೆ. ಅಂದ್ರೆ ನೋಡಿ, ಹೊಸದಾದ ಒಂದು ರಥ ಕೊಡು ಅಂತ ನಾವು ಕೇಳಿಲ್ಲ. ಈಗ ಶ್ರೀಮದಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಅವರು ಒಂದು ಇದ್ರ ಸಂಚಾರ ಮಾಡೋ ಕಾಲಕ್ಕೆ ಅಲ್ಲಿ ಸುಬ್ರಹ್ಮಣ್ಯದ ಬಳಿ ಬರ್ತಾರವರು. ಅವಾಗ ಅಲ್ಲಿ ನಿಂತು ಹೋಗಿರತ್ತೆ ಪೂಜೆ. ಆಗ ಅವ್ರು ಹೇಳ್ತಾರೆ, ಹೊಸ ವಿಷ್ಣು ಮಂದಿರವನ್ನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಕಟ್ಟುವುದಕ್ಕಿಂತ ಜೀರ್ಣೋದ್ಧಾರ ಅದು ಬಹಳ ಶ್ರೇಷ್ಠವಾದದ್ದು ಅಂತ ಅವರು ಹೇಳಿದ್ದಾರೆ. ಹಾಗೆ ಅವಳು ಘೋಷ ಅಂದೇನೆ ಪ್ರಾರ್ಥನೆ ಮಾಡಿದ್ದಾಳೆ, ಜೀರ್ಣವಾದ ರಥವಾಗಿದೆ ಸ್ವಾಮಿ ನನ್ನ ದೇಹ, ಅದನ್ನ ಹೊಸದಾಗಿ ಮಾಡು, ಇನ್ನೊಂದು ಹೊಸದಾದ ದೇಹ ಕೊಡು ಅಂತ ಕೇಳಿಲ್ಲ. ಆ ಒಂದು ಜೀರ್ಣವಾದ ದೇಹವನ್ನ ಹೊಸದಾಗಿ ಮಾಡು, ಜೀರ್ಣವಾದ ಶರೀರವನ್ನ ಕರ್ಮಯೋಗ್ಯವನ್ನಾಗಿ ಮಾಡು ಅಂತ ಹೇಳಿ ಪ್ರಾರ್ಥಿಸ್ತಾಳೆ. ಅದರಿಂದ ಜನ ಸಮುದಾಯದಲ್ಲಿ ನೀವೇನಾದರೂ ಹಾಗೆ ನಮಗೆ ಅನುಗ್ರಹ ಮಾಡಿದರೆ ಇಡೀ ಜಗತ್ತಿಗೆ ನಾನು ಸಾರ್ತೇನೆ, ಈಗ ನಾನೇ ಒಂದು ದೃಷ್ಟಾಂತವಾಗಿದ್ದೇನೆ, ಭಗವಂತನನ್ನ ನಾನು ನಂಬಿ ಸ್ತೋತ್ರ ಮಾಡಿದರೆ ದೇವ ಏನು ಬೇಕಾದರೂ ಕೊಡ್ತಾನೆ ಅಂತ ಹೇಳಿ ಅದನ್ನು ಮನೆಗೂ ಹೋಗಿ ನಾನು ಮನದಲ್ಲೂ ಹೋಗಿ ಭಗವಂತನ ಒಂದು ಅತ್ಯಂತ ವಾತ್ಸಲ್ಯೆಯ ಇದನ್ನು ನಾನು ಸಾರಿ ಬರ್ತೇನೆ ಅಂತ ಅದರಲ್ಲಿ ಅವಳು ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಉತ್ತಮ ಸಂತಾನವನ್ನು ಪಡೆಯೋದಕ್ಕಾಗಿ ನನಗೆ ಉತ್ತಮವಾದಂತಹ ಗೃಹಸ್ಥಾಶ್ರಮವನ್ನು ಸ್ವಾಮಿ ನೀನು ನನಗೆ ದಯಪಾಲಿಸು. ಸೃಷ್ಟಿಯ ಒಂದು ಕ್ರಮದಲ್ಲಿ ಆ ಸೃಷ್ಟಿ ಮಾಡುವ ನಾನು ಭಗವಂತನ ಒಂದು ಆ ಸೃಷ್ಟಿಯ ಒಂದು ಏನು ಪ್ರಕ್ರಿಯೆಯಲ್ಲಿ ನಾನೂ ಭಾಗಿಯಾಗಬೇಕು. ಅಂದರೆ ಭಗವಂತ ಇಡೀ ಒಂದು ಸೃಷ್ಟಿ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂದಂಗೆ ಆ ಬ್ರಹ್ಮನಲ್ಲಿ ನಿಂತು ನೀನೇನು ಸೃಷ್ಟಿ ಮಾಡ್ತೀಯಾ ಅದಕ್ಕೆ ನನ್ನನ್ನೂ ನಿಮಿತ್ತನನ್ನಾಗಿ ಮಾಡು ಅಂತ ಹೇಳಿ ಬೇಳ್ಕೊಳ್ತಾ ಇದ್ದಾಳೆ. ಕನಿಷ್ಠ ಆ ಒಂದು ಕಷ್ಟವಾದಂತಹ ವೃತ್ತಿಯಿಂದ ಈ ಪಾಪವು ವ್ಯಾಪಿಸಿದ್ದನ್ನ ನಮಗೆ ಕಷ್ಟವಾಗಿದೆ. ಯಾಕೆ ನಮಗೆ ಪ್ರತಿನಿತ್ಯ ಕಷ್ಟ ಅಂದರೆ, ನಮಗೆ ಪಾಪ ನಿವೃತ್ತಿ ನಾವು ಮಾಡ್ಕೋತಾ ಇಲ್ಲ. ನಾವು ಪ್ರತಿದಿನ ಮಾಡ್ತೀವಿ, ಇವನ್ನ ಕಲಿಯನ್ನ ನಿರಸನ ಮಾಡ್ತೀವಿ ಅಂತ ಹೇಳಿ ಪಾಪ ಪುರುಷ ವಿಸರ್ಜನ ಅಂತ ಮಾಡ್ತಾ ಇರ್ತೀವಿ. ವಿಸರ್ಜನ ಇರಲಿ, ನಮ್ಮ ಮಂತ್ರಗಳನ್ನು ನಾವು ಅರ್ಥ ತಿಳಿದೇ ಮಾಡೋದು ಆವಾನೇ ಮಾಡ್ದಂಗೆ ಆಗೋಗಿರುತ್ತೆ. ಪ್ರತಿ ದಿನಕ್ಕೂ ನಮಗೆ ಗೊತ್ತಿಲ್ಲದಂತೆ ನಾವು ಪಾಪ ಕೂಪದಲ್ಲಿ ಬಿದ್ದಿದ್ದೇವೆ. ಅದರಿಂದ ಸ್ವಾಮಿ ಜ್ಞಾನದ ಮೂಲಕ ನಿನ್ನನ್ನು ನಾನು ಆರಾಧನೆ ಮಾಡುವಂತಹ ಸೌಭಾಗ್ಯ ನನಗೆ ಕೊಡು. ನನ್ನ ಚರಿತ್ರೆಯನ್ನು ಯಾರು ಹೇಳಿ ಕೇಳ್ತಾರೋ ಅವರಿಗೆ ಜ್ಞಾನ ಉಂಟಾಗಲಿ, ಅವರು ದೇವನನ್ನು ದರ್ಶಿಸುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾಳೆ. ಹೀಗೆ 40ನೆಯ ಸೂಕ್ತದಲ್ಲೂ 14 ಮಂತ್ರಗಳಿದೆ. ಅಂದರೆ ಒಟ್ಟು 28 ಮಂತ್ರಗಳು. ಇಷ್ಟು ನೆನ್ಪಿಟ್ಕೊಳ್ಳೋಣ, 28 ವೇದ ಮಂತ್ರಗಳು ಆ ಘೋಷೆಯಿಂದ ದರ್ಶಿಸಲ್ಪಟ್ಟಿದೆ.
ಮಾಡಲ್ಪಟ್ಟಿದೆ ಅಂದರೆ ಅಶ್ವಿನಿ ದೇವತೆಗಳ ಒಂದು ನಮಗೆ ಮನೆಯಲ್ಲಿ ಏನಾದರೂ ಅನಾರೋಗ್ಯವಾದರೆ ಆ ಒಂದು ವೇದ ಮಂತ್ರ ಅಂದರೆ ಋಗ್ವೇದಿಗಳನ್ನು ಕರೆದು ಈ ಮಂತ್ರವನ್ನು ಯಾರು ಪಾರಾಯಣ ಮಾಡಿಸಿ ಭಗವಂತನನ್ನು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಅಂತ ಹೇಳಿ ಭಗವಂತ ವೇದ ಪಾರಾಯಣ ಪ್ರಿಯನಾಗಿದ್ದಾನೆ. ಅತ್ಯಂತ ಒಂದು ಏನು ಗ್ರಾಮ್ಯಾಟಿಕಲಿ ಏನು ಒಂದು ಇದರಿಂದ ಮಾಡಬೇಕು ಅಂದರೆ ಪರಂಪರೆಯಿಂದ ಕಲಿತು ಬಂದಿರಬೇಕು ಅವರು. ಏನೋ ಇವತ್ತು ನಾವೆಲ್ಲೋ ಯೂಟ್ಯೂಬಲ್ಲಿ ಹೋಗಿ ಕಲ್ತ್ವಿ ನಾನು ಬಂದು ಹೇಳ್ತೇನೆ ಅಂದರೆ ಅದು ಆಗೋದಿಲ್ಲ. ಪರಂಪರೆಯಿಂದ ಬಂದಿರಬೇಕು. ಅಂಥವರನ್ನು ಕರೆದು ಮನೆಯಲ್ಲಿ ಅನಾರೋಗ್ಯವಿದ್ದರೆ ಆ ಒಂದು ಪಾರಾಯಣ ಮಾಡಿದರೆ ಅಶ್ವಿನಿ ದೇವತೆಗಳನ್ನು ಹೇಗೆ ಘೋಷೆ ಅಂತಹ ಒಂದು ಇದನ್ನು ಪಡೆದುಕೊಳ್ಳೋ ಆರೋಗ್ಯವನ್ನು ಹಾಗೆ ನಮಗೂ ದೇವ ಕೊಡ್ತಾನೆ ಅಂತ ಹೇಳಿ ಅವಳ ಚರಿತ್ರೆಯಲ್ಲಿ ಕಾಣ್ತೇವೆ. ಹೀಗೆ ಘೋಷ ಬ್ರಹ್ಮವಾದಿನಿಯಾಗಿದ್ದಾಳೆ.